ಮುದ್ರಾಧಾರಣೆಗೆ ಏನು ಟೋಕನ್ ಅವಶ್ಯಕತೆ ಮತ್ತೆ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾದಿಹೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಭೇಟಿಯಾದಾಗ ಇವತ್ತೇನು ಪಾರಾಯಣ ಮಾಡಿದ್ವಿ, ನವರಾತ್ರ ಉತ್ಸವ. ಪಾರಾಯಣಕ್ಕೆ ಬಹಳ ಮಹತ್ವ ಇದೆ. ನಿತ್ಯವೂ ಪಾರಾಯಣ ಮಾಡಬೇಕು. ಅದರಲ್ಲಿಯೂ ಈ ನವರಾತ್ರ, ಶರನ್ನವರಾತ್ರ ಇದೇನು ಆಶ್ವಿನ ಮಾಸದಲ್ಲಿರುವಂತಹ ನವರಾತ್ರ ಇದೆ. ಆಶ್ವಿನ ಶುದ್ಧ ಪ್ರತಿಪದಾದಿಂದ ನವಮಿ, ಆಮೇಲೆ ವಿಜಯದಶಮಿ. ವಿಶೇಷವಾಗಿ ಈ ನವರಾತ್ರೋತ್ಸವದ ಸಂದರ್ಭದಲ್ಲಿ ಪಾರಾಯಣಕ್ಕೆ ಬಹಳ ಮಹತ್ವ ಇದೆ. ತಾವೇನಾದರೂ ಪಾರಾಯಣದ ಸಂಕಲ್ಪ ಇಟ್ಕೊಂಡಿರಬಹುದಲ್ಲ. ಏನು ಪಾರಾಯಣ ಮಾಡಿದ್ದೀರಿ ಅಂತ ಕೇಳಿದ್ರು, ಓ ಹಾಗಾದರೆ ಪಾರಾಯಣ ಮಾಡಬೇಕಾ ಅಂತ ಅವನಿಗೆ ಅನ್ನಿಸ್ತದೆ. ರಾಮಾಯ ರಾಮಭದ್ರಾಯ ಒಂದು ಶ್ಲೋಕ ಪಾರಾಯಣ ಮಾಡಿದ್ದೇನೆ ಅಂತ ಅವ ಹೇಳ್ತಾನೆ. ಇಷ್ಟೇ ಮಾಡಿದ್ದೀಯಾ? ಇನ್ನೂ ಮಾಡಬಹುದಾಗಿತ್ತಲ್ಲ. ವಿಷ್ಣು ಸಹಸ್ರನಾಮ ಪೂರ್ಣ ಮಾಡಬಹುದು, ಭಗವದ್ಗೀತೆಯನ್ನು ಮಾಡಬಹುದು. ಹೀಗೆ ಬೇರೆ ಬೇರೆ ತಾನು ಮಾಡಿದ ಪಾರಾಯಣಗಳ ಬಗ್ಗೆ ಹೇಳಿ ನೀವು ಮಾಡಬಹುದಾಗಿತ್ತಲ್ಲ ಅಂತ ಕೇಳಿದರೆ ಅವನಿಗೆ ಅದರಿಂದ ಪ್ರೋತ್ಸಾಹ ಸಿಕ್ಕಂತೆ ಆಗತ್ತೆ, ಪ್ರೇರಣೆ ಸಿಕ್ಕಂತೆ ಆಗ್ತದೆ, ಅವನು ಮಾಡ್ತಾನೆ. ಈ ತರಹದ ಪ್ರಶ್ನೆಗಳನ್ನು ಕೇಳಬೇಕು. ಯಾವ ತರಹದ ಪ್ರಶ್ನೆಗಳನ್ನು ವಿಚಾರ ಮಾಡುವುದರಿಂದ ಮನುಷ್ಯ ಅಕಸ್ಮಾತ್ ಆ ಸಾಧನೆಯನ್ನು ಮಾಡಿದ್ದಿಲ್ಲ ಅಂದರೆ ಮಾಡ್ತಾನೆ, ಅರ್ಧ ಮಾಡಿದರೆ ಪೂರ್ಣ ಮಾಡ್ತಾನೆ, ಗೊತ್ತೇ ಇಲ್ಲ ಅಂದರೆ ತಿಳ್ಕೊಳ್ತಾನೆ, ಅಥವಾ ಮಾಡ್ತಾ ಇದ್ದರೆ ಇನ್ನಷ್ಟು ಉತ್ಸಾಹದಿಂದ, ಭಕ್ತಿ ಶ್ರದ್ಧೆಗಳಿಂದ, ನಿಷ್ಠೆಯಿಂದ ಮಾಡ್ತಾನೆ. ಅಂತಹ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಒಂದು ಪ್ರಶ್ನೆ, ಕುಶಲ ಪ್ರಶ್ನೆಯನ್ನು ಮಾಡುವ ರೀತಿ ನೀತಿಗಳನ್ನು ನಮಗೆ ಪುರಾಣ ತಿಳಿಸಿಕೊಡ್ತದೆ. ನಿರ್ವಿಘ್ನಂತೆ ತಪೋಬ್ರಹ್ಮನ್ ವರ್ಧತೆ ತ್ರಿವಿಧಂ ಮುನೇ. ವಾಲ್ಮೀಕಿಗಳಿಗೆ ನಾರದರ ಕೇಳುವಂತಹ ಪ್ರಶ್ನೆ. ಕಾಯಿಕವಾದ, ವಾಚಿಕವಾದ, ಮಾನಸಿಕವಾದ ಮೂರೂ ತರಹದ ತಪಸ್ಸು ದಿನದಿನಕ್ಕೆ ವೃದ್ಧಿಯಾಗ್ತಾ ಇದೆ ತಾನೇ. ಮಾಡ್ತಾ ಇದ್ದೀರೋ ಇಲ್ವೋ ಅಂತ ಕೇಳಿಲ್ಲ, ದಿನದಿನಕ್ಕೆ ವೃದ್ಧಿಯಾಗ್ತಾ ಇದೆ ತಾನೇ. ಏನು ಆ ಪ್ರಶ್ನೆಯ ಗಾಂಭೀರ್ಯ, ಅದರ ಮಹತ್ವ ಇದೆ ನೋಡಿ. ಅಂದರೆ ನಾವು ಧರ್ಮವನ್ನೇ ಮಾಡೋದಿಲ್ಲ, ತಪಸ್ಸೇ ಮಾಡೋದಿಲ್ಲ, ಧ್ಯಾನನೇ ಮಾಡೋದಿಲ್ಲ, ಉಪಾಸನೆಯನ್ನೇ ಮಾಡೋದಿಲ್ಲ ಅಂತಂದರೆ ಅದಕ್ಕೆ ಅರ್ಥವೇ ಇಲ್ಲ. ಮಾಡೋದಷ್ಟೇ ಅಲ್ಲ, ಉಪನಯನ ಆದಾಗ ಏನು 10 ಗಾಯತ್ರಿ ಜಪ ಪ್ರಾರಂಭ ಮಾಡಿದ್ಲೋ ಈಗಲೂ ಅಷ್ಟೇ ಮಾಡ್ತಾ ಇದ್ದರೆ ಬದುಕಿ ಏನು ಸಾರ್ಥಕ? ದೇಹದಲ್ಲಿ ವೃದ್ಧಿಯಾಯಿತು, ಹಣ ಬೆಳೆಯಿತು, ಮನೆಗಳು ಬೆಳೆದವು, ಸಂತಾನ ಬೆಳೆಯಿತು, ವಂಶ ಬೆಳೆಯಿತು, ಮಕ್ಕಳು ಮೊಮ್ಮಕ್ಕಳು, ತಾನು ಒಬ್ಬಿದ್ದ, ಇಬ್ಬರಾದರೂ, 4 ಆದರೂ, 8 ಆದರೂ, 10 ಆದರೂ, 20 ಆದರೂ. ಆದರೆ ಇವನು ಮಾಡುವ ಸಾಧನೆ, ಇವನ ಉಪಾಸನೆ, ತಪಸ್ಸು ಎಲ್ಲಿತ್ತೋ ಅಲ್ಲೇ ಇದೆ.
ಅದು ಎಷ್ಟಿತ್ತೋ ಅಷ್ಟೇ ಇದೆ. ಹಾಗಾಗಬಾರದು. ಕೇಳ್ತಾರೆ ನಾರದರು, ನಿರ್ವಿಘ್ನಂತೆ ತಪೋ ಬ್ರಹ್ಮನ್ ವರ್ಧತೆ ತ್ರಿವಿಧಂ ಮುನೆ. ಶ್ರೀಕೃಷ್ಣ ಪರಮಾತ್ಮ ಆ ತಪಸ್ಸಿನ ವಿವರಣೆಯನ್ನು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ದೇವತೆಗಳು, ಬ್ರಾಹ್ಮಣರು, ಗುರುಗಳು, ಪ್ರಾಜ್ಞರು ಇಂಥವರ ಪೂಜೆಯನ್ನು ಮಾಡೋದು, ಅವರ ಸೇವೆಯನ್ನು ಮಾಡೋದು, ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡೋದು ಇದೇ ಶಾರೀರ ತಪಸ್ಸು. ಶುದ್ಧವಾದ ಮಡಿ ಆಚಾರವನ್ನು ಇಟ್ಟುಕೊಳ್ಳುವುದೊಂದು ಶಾರೀರ ತಪಸ್ಸು. ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಇದೊಂದು ಶಾರೀರ ತಪಸ್ಸು. ಮನಸ್ಸು, ಮಾತು, ದೇಹ ಇವುಗಳಿಂದ ಇನ್ನೊಬ್ಬರಿಗೆ ಹಿಂಸೆ ಮಾಡದಿರುವುದೊಂದು ಶಾರೀರ ತಪಸ್ಸು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತಃ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗದಂತೆ ಮಾತನಾಡುವುದು, ಶಾಸ್ತ್ರಗಳ ಅಧ್ಯಯನವನ್ನು ಮಾಡೋದು, ಸತ್ಯವಾದದ್ದನ್ನು ಮಾತನಾಡುವುದು, ಪ್ರಿಯವಾದದ್ದನ್ನು ಮಾತನಾಡುವುದು, ಹಿತವಾದದ್ದನ್ನು ಮಾತನಾಡುವುದು. ಬಹಳ ಕಷ್ಟ ಇದೆಲ್ಲ. ಕೆಲವೊಮ್ಮೆ ಸತ್ಯ ಮಾತನಾಡಿದರೆ ಅಪ್ರಿಯವಾಗ್ತದೆ. ಇನ್ನೊಬ್ಬರಿಗೆ ಬೇಕಾದದ್ದನ್ನು ಮಾತಾಡಬೇಕು ಅಂದರೆ ಸುಳ್ಳು ಮಾತಾಡಬೇಕಾಗತ್ತೆ. ಸತ್ಯವೂ ಆಗಿರಬೇಕು, ಪ್ರಿಯವೂ ಆಗಿರಬೇಕು, ಹಿತ ಆಗಿರಬೇಕು. ಹಿತಂ ಮನೋಹಾರಿ ಚ ದುರ್ಲಭಂ ವಚಃ. ಬಹಳ ಕಷ್ಟ ಅದು. ಅವನಿಗೆ ಹಿತ ಆಗಬೇಕು, ಅವನಿಗೆ ಮನಸ್ಸಿಗೆ ಪ್ರಿಯ ಆಗಬೇಕು. ಎರಡೂ ಸಾಧ್ಯ ಇಲ್ಲ. ನಿನಗೇನು ಬೇಕೋ ಅದನ್ನು ಮಾಡೋದ್ರೆ ಸಂತೋಷ ಆಗ್ತದೆ ಮನುಷ್ಯನಿಗೆ, ಆದರೆ ಅದು ಒಳ್ಳೆಯದಲ್ಲ. ಅವನಿಗೆ ಒಳ್ಳೆಯದಾಗಬೇಕು ಅಂದರೆ ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಖಡಾಖಂಡಿತವಾಗಿ ಹೇಳಬೇಕು. ಅದು ಮನಸ್ಸಿಗೆ ಬೇಜಾರಾಗತ್ತೆ. ಬೇಜಾರಾಗಿರಬಾರ್ದು, ಆದರೆ ಅವನಿಗೆ ಹಿತ ಆಗಿರಬೇಕು. ಹಾಗೆ ಹೇಳಬೇಕು ಅಂದರೆ ಅದು ದೊಡ್ಡ ತಪಸ್ಸು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ. ಇವುಗಳೆಲ್ಲ ಮಾನಸವಾದಂತಹ ತಪಸ್ಸು. ಇಂತಹ ಮಾನಸವಾದ ತಪಸ್ಸು, ದೈಹಿಕವಾದ ತಪಸ್ಸು, ವಾಚನಿಕವಾದ ತಪಸ್ಸು ದಿನದಿನಕ್ಕೆ ವೃದ್ಧಿಯಾಗ್ತಾ ಹೋಗಬೇಕು. ಅದೆಲ್ಲ ಚೆನ್ನಾಗಿ ಆಗ್ತಾ ಇದೆ ತಾನೆ ಅಂತ ಒಬ್ಬ ನಾರದರು ಅಂದರೆ ವಾಲ್ಮೀಕಿಗಳ ಗುರುಗಳು ಬಂದು ನಾರದರಂತಹ ಮಹಾಜ್ಞಾನಿಗಳು, ತಪಸ್ವಿ ವರೆಣ್ಯರು, ಪರಮಹಂಸರು, ಸನ್ಯಾಸಿಗಳು ಬಂದು ಈ ರೀತಿ ವಾಲ್ಮೀಕಿ ಋಷಿಗಳಿಗೆ ಕೇಳ್ತಾ ಇದ್ದರೆ ಅಂತಹ ಸ್ವಯಂ ತಪಸ್ವಿಗಳಾದ ವಾಲ್ಮೀಕಿಗಳಿಗೆ ಇನ್ನೆಷ್ಟು ಪ್ರೋತ್ಸಾಹ, ಉತ್ಸಾಹ. ಹಾಗಾದರೆ ನಾನಿನ್ನೂ ಬೆಳೆಸಿಕೊಳ್ಳಬೇಕು ಅನ್ನುವಂತಹ ಒಂದು ಪ್ರೇರಣೆ ಸಿಗಲಿಕ್ಕಿಲ್ಲ, ಜೊತೆಗೆ ಅವರ ಅನುಗ್ರಹ ಆಗಲಿಕ್ಕಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ನಮ್ಮ ಜೀವನದಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಆ ತರಹದ ಬೆಳವಣಿಗೆಯನ್ನು ಮಾಡಿಕೊಳ್ಳಬೇಕು ಅನ್ನುವುದನ್ನು ಇದರಿಂದ ಅರ್ಥ ಮಾಡಿಕೊಳ್ಳಬಹುದು. ಅದು ಮೊಟ್ಟ ಮೊದಲನೆಯ ಪ್ರಶ್ನೆ. ಆ ನಂತರ ಲೌಕಿಕ ಪ್ರಶ್ನೆಯನ್ನು ಕೇಳ್ತಾರೆ. ಅವಂಧ್ಯಾಸ್ತರವಃ ಕಾಲೇ ಭವಂತಿ ಪಿತವಾಶ್ರಮೇ ಅಪಿಕ್ರಿಯಾರ್ಥಾ ಸಮಿಧ ಸುಲಭಾಶ್ಚ ಕುಶಾಪಿ. ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಏನಾದರೂ ಕಷ್ಟ ಇದೆಯಾ? ದರ್ಭಗಳು ಚೆನ್ನಾಗಿ ಸಿಗತ್ತಲ್ಲ, ಸಮಿತ್ತುಗಳು ಚೆನ್ನಾಗಿ ಸಿಗ್ತದಲ್ಲ. ನಿಮ್ಮ ಆಶ್ರಮದಲ್ಲಿ ಯಾವ ಗಿಡಗಳು ಯಾವ ಕಾಲದಲ್ಲಿ ಯಾವ ಫಲವನ್ನು ಕೊಡಬೇಕೋ ಅದನ್ನೆಲ್ಲ ಚೆನ್ನಾಗಿ ಕೊಡ್ತವಲ್ಲ. ನಿಮಗಾಗಲಿ ನಿಮ್ಮ ಶಿಷ್ಯರಿಗಾಗಲಿ ಏನು ಕಷ್ಟ ಇಲ್ಲಲ್ಲ ಆಶ್ರಮದಲ್ಲಿ? ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿದ ಮೇಲೆ ಆಹಾರ ಬೇಕಲ್ವಾ? ಗಡ್ಡೆ ಗೆಣಸು ಏನು ಬೆಳೆಯೋದೇ ಇಲ್ಲ, ದುರ್ಭಿಕ್ಷೆ ಇದೆ ಅಂದರೆ ಹೇಗೆ ಸಾಧನೆ ಮಾಡೋದು? ಅದೆಲ್ಲ ಚೆನ್ನಾಗಿದೆ ತಾನೇ ಅಂತ ಎರಡನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇವತ್ತೇನು ಕೇಳ್ತಾರೆ? ಬರಬೇಕು ಕಾರ್ಯಕ್ರಮಕ್ಕೆ, ಒಂದು ದೊಡ್ಡ ಕಾರ್ಯಕ್ರಮ ಇದೆ, ಬನ್ನಿ, ದೇವರ ಪೂಜೆ ಆಗ್ತದೆ, ಸುಧಾಮಂಗಲ ಇದೆ, ಭಾಗವತ ಮಂಗಲ ಇದೆ, ಮಹಾಭಾರತ ಪ್ರವಚನ. ಬರ್ತೇವೆ, ಅಲ್ಲಿ ಎಲ್ಲ ಇಂಟರ್ನೆಟ್ ಕನೆಕ್ಷನ್ನು, ವೈಫೈ ಎಲ್ಲ ಇರುತ್ತಲ್ಲ, ಅಲ್ಲಿ ಸಮಿತ್ತು, ದರ್ಭ ಇವೆಲ್ಲ ಹೋಯ್ತೀಗ. ಯಜ್ಞ ಯಾಗ ಹೋಯಿತು.
ನದಿ ಚೆನ್ನಾಗಿದೆಯಲ್ಲ, ಸ್ನಾನ ಅನ್ನಿಕಾದಿಗಳನ್ನು ಮಾಡ್ಕೊಳ್ಳಿಕ್ಕೆ ಆ ಪ್ರಶ್ನೆಯೇ ಯಾರು ಕೇಳೋದಿಲ್ಲ. ನದಿ ಬೇಡ, ಅಗ್ನಿ ಬೇಡ, ಸಮಿತ್ತು ಬೇಡ, ಕುಶ ಬೇಡ. ಚಿಂತನದ ರೀತಿಯೇ ಬದಲಾಗಿ ಹೋಗಿದೆ. ಪ್ರಾಚೀನರ ಚಿಂತನ ಕ್ರಮ ಹೇಗಿತ್ತು ಅಂತ ಕಿವಿಯಿಂದಾದರೂ ಕೇಳಿ ಕಿವಿಯನ್ನಾದರೂ ಪವಿತ್ರ ಮಾಡಿಕೊಳ್ಳುವ ಪ್ರಯತ್ನದಲ್ಲಿರಬೇಕು.